ಇತಿಹಾಸ ಪ್ರಸಿದ್ಧ ಕೊಣ್ಣೂರಿನ ಗ್ರಾಮ ದೇವಿ ಶ್ರೀ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವದ ಅದ್ಧೂರಿ ಆಚರಣೆಗೆ ತಹಸೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ಜೊತೆ ಇನ್ನುಳಿದ ಇಲಾಖೆಯ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನ ಶ್ರೀ ಹನುಮಾನ ದೇವಾಲಯದ ಆವರಣದಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ ಅವರು ಜಾತ್ರಾ ಮಹೋತ್ಸವದ ಸಾಧಕ ಬಾಧಕಗಳನ್ನು ಚರ್ಚಿಸಿ ಜಾತ್ರೆಯ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಎಲ್ಲ ಸಮಾಜದ ಮುಖಂಡರು, ವ್ಯವಸ್ಥಾಪಕ ಸಮಿತಿ, ಜಾತ್ರಾ ಸಮಿತಿ ಸೇರಿದಂತೆ ಹಲವು ಮುಖಂಡರ ಚರ್ಚೆ ನಡೆಸಿ ಎಲ್ಲ ಸಿದ್ಧತೆ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿದರು. ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಕೆಮಿಕಲ್ ಮಿಶ್ರಿತ ಭಂಡಾರ ಮಾರಾಟ ಮಾಡದಂತೆ ತಿಳಿಸಿದರು. ಇನ್ನು ಗೋಕಾಕ ವಲಯದ ಡಿಎಸ್ಪಿ ರವಿ ನಾಯಕ್ ಅವರು ಜಾತ್ರೆಯಲ್ಲಿ ಯಾರಾದರೂ ಉಪಟಳ ಮಾಡಿದವರ ಪರವಾಗಿ ಮುಖಂಡರು ಬರುತ್ತಿಲ್ಲ. ಏಕೆಂದರೆ ಜಾತ್ರೆಯನ್ನ ಮುಖ್ಯವಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಯಾರಾದರೂ ಅಂಥವರ ಇದ್ದಲ್ಲಿ ನಿಮ್ಮ ಸಮಾಜದಲ್ಲಿ ನೀವೇ ಹೇಳಿಕೊಳ್ಳಬೇಕು, ಇಲ್ಲದಿದ್ದರೆ ನಾವು ಬೇರೆ ಮೆಡಿಸಿನ್ ಕೊಡ್ತೀವಿ ಎಂದು ತಿಳಿಸಿದರು. ಹೊನ್ನಾಟದಲ್ಲಿ ಭಂಡಾರ ನಿಷೇಧವಿದ್ರೂ ಹಾರಿಸಿದವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಖಡಕ್ ಎಚ್ಚರಿಕೆ ನೀಡಿ ಪೊಲೀಸರಿಗೆ ಕೆಲಸ ಕೊಡಬೇಡಿ, ಕೊಟ್ಟರೆ ನೀವುಗಳು ಬಿಸಿಯಾಗ್ತೀರಿ ಎಂದು ಉಪಟಳ ಮಾಡುವವರಿಗೆ ಸುಧಾರಿಸಿಕೊಳ್ಳಲು ಹೇಳಿದರು. ಇನ್ನು ಜಾತ್ರೆಯಲ್ಲಿ ಹೆಸ್ಕಾಂ, ಆರೋಗ್ಯ ಕಲ್ಯಾಣ ಇಲಾಖೆ, ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಫೆಬ್ರವರಿ 20ರಿಂದ 25ರವರೆಗೆ ನಡೆಯುವ 5 ದಿನದ ಜಾತ್ರೆಯ ಸಂದರ್ಭದಲ್ಲಿ ಜಿಲ್ಲೆಯ ಮೂಲೆ ಮೂಲೆಯಿಂದ ಹಾಗೂ ಹೊರ ರಾಜ್ಯಗಳಿಂದ ಭಕ್ತರು ಬರುವುದರಿಂದ ಎಲ್ಲರಿಗೂ ವ್ಯವಸ್ಥೆ ಕಲ್ಪಿಸಬೇಕು ಎಂದರು. ಇನ್ನು ಕೊಣ್ಣೂರು ಪುರಸಭೆ ಮುಖ್ಯಾಧಿಕಾರಿ ಶಿವಾನಂದ ಹಿರೇಮಠ್ ಮಾತನಾಡಿದರು. ಪೂರ್ವಭಾವಿ ಸಭೆಯಲ್ಲಿ ಧನ್ಯಕುಮಾರ ಮೇಗೇರಿ ಇವರು ಮಾತನಾಡಿದರು. ಏನೋ ಸಣ್ಣ ಪುಟ್ಟ ಜಗಳ ಆಗ್ತಿತ್ತು, ಸ್ಟೇಷನ್ ಬರ್ತಿದ್ರು, ಹಿರಿಯರ್ ಕರ್ಕೊಂಡ್ ಬರ್ತಿದ್ರು, ಸುಧಾರಿಸಂತ ಸರ್ ಗೊತ್ತಾಗಿಲ್ಲ ಹುಡುಗನಿಗೆ, ಸರಿ ಮಾಡ್ಕೊಂತೀವಿ ಅಂತ. ಆ ದಿನ ಹೋಗಿದೆ, ಒಳ್ಳೆಗಿಟ್ಕೊಂಡು ಆ ದಿನ ಹೋಯ್ತು, ಗಲಾಟೆ ಆಯ್ತು ಅಂದ್ರೆ ಪಕ್ಕ ಸಾರ್ ಕೇಸರಿ ಆಗ್ತೈತಿ ನೆನ್ಬಿಟ್ರೆ ನೋಡ್ರಿ ಎಲ್ಲರೂ. ಆ ದಿನ ಹೋಯ್ತು, ನಾವು ಕರೆದ ಆಯ್ತು, ಹಿರಿಯರ್ ಬಂದರೆ ರಾಜಿ ಮಾಡ್ಕೊಳ್ತೀವಿ, ಆ ದಿನ ಹೋಯ್ತು. ಈಗ ಬಂತು ಕೇಸ್ ಪ್ರಕರಣ, ಏನಾದ್ರು ಗಲಾಟೆ ಆಯ್ತು ಅಂದ್ರೆ ನಾವು ಮುಲಾಜಿಂದ ಕ್ರಮ ವಹಿಸ್ತೀವಿ. ಇದು ಮಾತ್ರ ನಮ್ಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್. ನಮ್ಮ ಆಫೀಸರ್ಗಳು ಹೇಳಿದ್ದೀವಿ, ನಾವು ಕೂಡ ಇದ್ರದ್ದು ಈಗ ನಾವು ಗೋಕಾಕ ಜಾತ್ರೆ ನೋಡಿದ್ದೀವಿ. ಮತ್ತೆ ನಾವು ಆಲ್ರೆಡಿ ಪೊಲೀಸಿಂಗ್ ಇದ್ರಲ್ಲಿ ನಾವೀಗ ಒಂದು 10 ದಿನ ಮೊದಲಿಂದಾನೇ ನಾವು ಶುರು ಹಚ್ಕೊಂತೀವಿ. ಐಡೆಂಟಿಫೈ ಮಾಡೋದು, ಪಾಕೆಟ್ ಎಲ್ಲೆಲ್ಲ ಉಗುರು ಕುತ್ಕೊಂಡು ಸುಮ್ಮನೆ ದುಡ್ಡು ಹೊಡೆಯೋದು, ರಾತ್ರಿ ಕುತ್ಕೊಂಡು ಅದೆಲ್ಲ ಇಲ್ಲಿ ಕ್ಲಿಯರ್ ಮಾಡಿಸ್ತೀವಿ. 10 ದಿನ ಮೊದಲಿಂದ ಶುರು ಹಚ್ಕೊಂತೀವಿ. ನಮ್ಮಲ್ಲಿ ಮುಖ್ಯನೂ ಆ ಜಾತ್ರೆ ಟೈಮಲ್ಲಿ ಪೊಲೀಸರು ಇರ್ತಾರೆ, ಅವ್ರು ಯಾರು ಯೂನಿಫಾರ್ಮ್ ಇರೋದಿಲ್ಲ. ಸೊ ಅವ್ರು ಪಕ್ಕ ಅದ್ರಲ್ಲಿ ಮತ್ತೆ ನಾವು ಇವನ್ನ ಚೆಕ್ಕಿಂಗ್ ಅದು ಇದು ತುಂಬಾ ಇದೆ ನಮ್ಮ ಹತ್ರ. ನಾವು ಈಗ ಡಿಸ್ಕಸ್ ಮಾಡಿದ್ದೀವಿ, ಅಲರ್ಟ್ ಆಗ್ತಾರೆ ಹುಡುಗಿ. ಸೊ ಅದನ್ನ ನಾವು ನಮ್ಮ ಪೊಲೀಸಿಂಗ್ ಕರ್ತವ್ಯ ನಾವು ಮಾಡ್ತೀವಿ. ಅದ್ರಲ್ಲಿ ಮತ್ತೆ ಒಂದು ಸ್ವಲ್ಪ ಕ್ಲಿಕ್ ಮಾಡೋದಿಲ್ಲ. ಇದನ್ನ ನಾವು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ಮತ್ತೆ ಯಾವ ಹುಡುಗರು ಇದ್ದಾರೆ ಅವ್ರಿಗೆ ನೀವೇ ಹೇಳಿ, ನಂತರ ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಕೊಳ್ಳೋದ್ರಿಂದ ಆ ಸಿಚುವೇಶನ್ ಬರ್ದೇ ನೋಡ್ಕೊಳ್ಳೋದು ಉತ್ತಮ. ಸೊ ಹಾಗಾಗಿ ನೀವು ತಿಳಿಯಲಿ, ಈ ಜಾತ್ರೆ ನಮ್ಮ ಊರಿನ ಜಾತ್ರೆ ಇದೆ. ಏನೋ ಒಂದು ಸಣ್ಣ ಘಟನೆ ಆದ್ರೆ ಊರಿಗೆ ಕೆಟ್ಟ ಹೆಸರು ಬರುತ್ತೆ. ಈಗ ಯಾವಾಗ ನೆನ್ಪಿಟ್ಕೊಂಡು ಈ ಊರಿಗೆ ಕೆಟ್ಟ ಹೆಸರು ಬರುತ್ತೆ. ಏನೋ ಒಂದು ಸಣ್ಣ ಘಟನೆ ಮತ್ತೆ ಜನ ಏನ್ ಮಾತಾಡ್ಕೊಂತಾರೆ, ಯಾವ ಊರ್ ಜಾತ್ರೆ ಹೋದಪ್ಪ ಹಿಂಗಾಯ್ತು ಏನೋ ಕಳ್ತನ ಆಯ್ತು ಅಥವಾ ದೇಶನ ಆಯ್ತು, ಏನಾಯ್ತು, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಂದವರಿಗೆ 10 ಜನರು ಹೇಳ್ತಾರೆ ಅವ್ರು, ಆ ಕೊಣ್ಣೂರು ಜೊತೆ ಹೋಗಿ ಹಿಂಗಾಯ್ತು. ಸೊ ಅದು ಹಾಗಾಗಿ ಪ್ರತಿಯೊಬ್ಬ ಕೊಣ್ಣೂರು ಗ್ರಾಮದ ನಾಗರಿಕರ ಕರ್ತವ್ಯ ಮತ್ತು ಇದು ಸೇವೆ ಅಂತ ಅನ್ಕೊಂಡು ನೀವು ನಮ್ಮೊಂದಿಗೆ ಸಹಕಾರ ಮಾಡಬೇಕು. ನಿಮ್ಗೆ ಅನಿಸ್ತೈತಿ ಯಾರೇ ದುಬಡಿ ಮಾಡೋದ ಅಥವಾ ಕಿರಿಕಿರಿ ಮಾಡೋದಂತ ಹುಡುಗಿದ್ರೆ ನಮ್ಗೆ ಹೇಳಿ, ನಾವು ಅವ್ರನ್ನ ಫಸ್ಟ್ ಅವರಿಗೆ ನಾವು ಒಂದು ಅಲರ್ಟ್ ಕೊಡ್ತೀವಿ. ಅದರಲ್ಲೂ ಸುಧಾರಿಸಿದ್ರು. ಮತ್ತೆ ನಾವು ಆಮೇಲೆ ಭಂಡಾರ ವಿಷಯದಲ್ಲಿ ಇದು ವೆರಿ ಕ್ಲಿಯರ್ ಇದೆ. ಹೊನ್ನಾಟದಲ್ಲಿ ಈಗ ಗೋಕಾಕ್ ಜಾತ್ರೆಯಲ್ಲಿ ಕೂಡ ಹೊನ್ನಾಟದಲ್ಲಿ ಭಂಡಾರ ಯೂಸ್ ಮಾಡಿದೆ, ಇನ್ನೂ ಯೂಸ್ ಮಾಡೋದಿಲ್ಲ ಅಂತ ಈಗ ನಮಗೆ ಬಂದ್ ಮಾಹಿತಿ ಪ್ರಕಾರ. ಇದು ವೆರಿ ಗುಡ್, ಯಾಕಂದ್ರೆ ನೈಟ್ ಟೈಮ್ ಇರ್ತೈತಿ. ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದೇ ಅದು, ಯಾಕಂದ್ರೆ ನೈಟ್ ಟೈಮ್ ಅಲ್ಲಿ. ಆಮೇಲೆ ಭಂಡಾರನ ನಾವು ಕೂಡ ಈಗ ತಹಸೀಲ್ದಾರ್ ಜೊತೆ ಸೇರ್ಕೊಂಡು ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಇರ್ತಾರೆ, ಇಲ್ಲಿ ಎಲ್ಲೆಲ್ಲ ಸೇಲ್ ಮಾಡ್ತಾರೆ ಎಲ್ಲ ರೇಡ್ ಮಾಡ್ತೀವಿ ನಾವು. ಅದು ಏನಾದ್ರು ಸಿಂಥೆಟಿಕ್ ಇದೆ, ಬಣ್ಣ ಇದ್ರೆ ನನ್ನ ಸೀಜಿತ್ತು, ಮತ್ತೆ ಅದು ಪೆನಾಲ್ಟಿನೂ ಆಗುತ್ತೆ, ಶಿಕ್ಷೆನೂ ಆಗುತ್ತೆ. ಸೊ ಅದು ಕ್ಲಿಯರ್ ಇದೆ. ನೀವು ಏನೋ ಒಂದು ಸ್ವಲ್ಪ ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ಜನರ ಆರೋಗ್ಯದ ಜೊತೆ ಚಕಂದ ಆಡಬಾರ್ದು. ಸೊ ದೇವರ ಸೇವೆ ಅಂತ ಹೇಳ್ಬಿಟ್ಟು ಸಿನ್ಸಿಯರ್ ಆಗಿ ಏನು ನಾವು ಅರಿಶಿಣದ ಏನ್ ಭಂಡಾರ ಇದೆ ಅದನ್ನೇ ಯೂಸ್ ಮಾಡಿ. ಗೋಕಾಕ್ ಜಾತ್ರೆಯಲ್ಲೂ ಕೂಡ 99.5% ನಾವೀಗ ಹೇಳತ್ತೀವಿ. ಮೀಡಿಯಾದವರು ಅದಾರ, ಇಲ್ಲಿ ನಮ್ಮ ಪತ್ರಕರ್ತರ ಮಾಧ್ಯಮದವರು ಅವ್ರದಾರ, ಬಾಂಧವರದಾರ, ಅವ್ರು ಹೇಳ್ತಾರ, ಬಹಳ ಫೋಕಸ್ ಮಾಡಿ ಹೇಳ್ತಾರ. ನಾನು ಸ್ಟ್ರಿಕ್ಟ್ ಆಗಿ ಹೇಳಕತ್ತೀನಿ, ಯಾರೋ ಬಂದ್ರು ನಿರ್ದಾಕ್ಷಿಣ್ಯವಾಗಿ ಏನ್ ಕ್ರಮ ತಗೋಬೇಕು ಅದನ್ನ ತಗೋತೀವಿ.
ಅದು ಒಂದೇ ದಿವಸ ಐತಿ, ನೀವೆಲ್ಲ ಹೇಳ್ತೀರಿ ಇನ್ನೂ ಚರ್ಚೆ ಮಾಡೋದು, ಬಟ್ ಒಂದೇ ದಿವಸ ಐತಿ. ಆ ಒಂದೇ ದಿವಸನು ಸಣ್ಣದ ಏನಾದ್ರೂ ಕೆಮಿಕಲ್ ಮಿಶ್ರಿತ ಬಂಡ ಎಲ್ಲರೂ ಕಂಡು ಬಂತಂದ್ರ ಯಾರ ಅಂಗಡಿಯಲ್ಲಿ ಕಂಡು ಬರ್ತೈತಿ, ಏನ್ ಬರ್ತೈತಿ, ನಾವೆಲ್ಲ ಚರ್ಚೆ ಮಾಡಿ ಯಾರ ಮೇಲೆ ಆಕ್ಷನ್ ತಗೋಬೇಕಲ್ಲ ಅವ್ರ ಆಕ್ಷನ್ ತಗೋತೀವಿ, ಮತ್ತೆ ಅದನ್ನ ಬಿಡೋದಿಲ್ಲ. ಅರ್ಥ ಐತ್ರಿ? ಯಾಕಂದ್ರೆ ಇದನ್ನ ಹೇಳಿದೀನಿ, ಸಹಬಾಳ ಪ್ರತೀಕ ಜಾತ್ರೆ ಅಂತಂದ್ರ ಎಲ್ಲಾರು ಅಂತಂಬರಂಗ ಇರ್ತೀವಿ, ಹೌದಾ? ಅಂತಂದ್ರ ಒಂದ ಮನೆಯಾಗತ್ತೆ ಇರ್ತೀವಿ, ಪಣ್ಣೂರು ಅನ್ನೋದು ಒಂದ ಕುಟುಂಬ ಆಗಿರ್ತೈತಿ ಊರೆಲ್ಲ. ಆ ಕುಟುಂಬದಾಗ ಯಾರೋ ಒಬ್ರು ಸ್ವಲ್ಪ ಏನಾರ ವಿಷಯ ಇದನ್ ಮಾಡಿದ್ರೆ ಬಿಡುದಿಲ್ಲ, ಯಾಕೆ? ಹೌದಾ? ಇದೊಂದು ನಮ್ ಕಡೆ ತಾಲೂಕು ಆಡಳಿತ ಅಂತ ಹೇಳ್ತಾ ಇದ್ದೀನಿ. ಎರಡನೇದು ಏನಂತಂದ್ರ ಅಹಿತಕರ ಘಟನೆಗಳು, ಯಾರ್ಯಾರು ಹೆಂಗ್ ಹುಡುಗರು ಅದಾರಲ್ಲ, ಸ್ವಲ್ಪ ಉಡಾಳ ಹುಡುಗರು ಅಂತ ಕರಿತೀರಿ, ಅಂತವ್ರು ಏನಾರ ಮಾಡಕತ್ತಾರ ಸಾಹೇಬ್ರು ಮಾತಾಡ್ತಾರ ಅದ್ರ ಬಗ್ಗೆ. ಬಟ್ ನಾನು ಹೇಳ್ತೀನಿ, ಯಾಕಂದ್ರೆ ನನ್ನ ಕಡೆ ತಗೊಂಡ್ಬರ್ತಾರ ಸಾಹೇಬ್ರು, PSI ಅವರು ಇರ್ಬೋದು, ಯಾರು ಇರ್ಬೋದು, ಬಟ್ ಯಾರನ್ನೂ ಬಿಡುದಿಲ್ಲ ಆ ಟೈಮ್ದಾಗ ಏನಾರ ಬಂತಂದ್ರ. ಅದಕ್ಕೆ ಅಡ್ವಾನ್ಸ್ ಎಚ್ಚರಿಕೆ ಸಾಹೇಬ್ರು ಕೊಡ್ತಾ ನಾನು ಕೊಡ್ತಾ ಇದ್ದೀನಿ. ಏನಾದ್ರೂ ಗದ್ದಲ ಮಾಡಿದಾದ್ರ ಹುಡುಗರನ್ನ ಚುಡಾಯಿಸೋದಾತು, ಮತ್ತೆ ಏನೋ ಒಂದ್ ಸಣ್ಣ ಪುಟ್ಟ ಏನೋ ಒಂದ್ ಶರ್ತ್ ಇದ್ದಾಗ ಅದನ್ನ ಮಾಡಿ ಇದನ್ ಮಾಡಿ ಕುಡಿದು ಹೊಡ್ನೆ ಮಾಡಿದ್ರೆ ಬಿಡುದಿಲ್ಲ. ಯಾಕಂದ್ರ ಜಾಸ್ತಿ ಮಾತಾಡ್ತಾರ ಅವ್ರು, ಹೌದಾ? ಇನ್ಫಾರ್ಮಲ್ ಅದಾರಲ್ಲ ಸಾಹೇಬ್ರು ಅವ್ರು ಹೇಳ್ತಾರ, ಬಟ್ ನಾನು ಹೇಳ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಕಡೆನೂ ಬರ್ತಾವ ಆಮೇಲೆ. ಅದಕ್ಕೆ ಹೇಳಾಕತ್ತೀನಿ, ಇದೊಂದು ಎಚ್ಚರಿಕೆ ನಿಮಗೆ ಇಟ್ಕೋಬೇಕು ಎಲ್ಲರೂ. ಈಗ ನಾನು ಅದಕ್ಕೆ ಹೇಳ್ತೀನಿ, ಮಾಧ್ಯಮದವ್ರ ಮತ್ತೆ ಒತ್ತಿ ಹೇಳ್ತೀನಿ, ಅವ್ರು ನಮಗೆಲ್ಲ ವಿತರಿಸ್ತಾರೆ, ಇದು ನಾವೇನು ಹೇಳತ್ತಿಲ್ಲ, ಎಲ್ಲ ಮನ್ಯಾಗ ಕುತ್ಕೋದವ್ರಿಗೂ ಗೊತ್ತೈತಿ. ಬೇರೆ ಊರಾಗ ಹೋದಾರ, ಇಲ್ಲಿ ಅವ್ರು ಬರ್ತಾರೆ ಜಾತ್ರೆಗೆ, ಅವ್ರಿಗೂ ಹೇಳತ್ತಿದ್ದೆ ನನ್ನ ರಿಕ್ವೆಸ್ಟ್, ಹೌದಾ? ಯಾವುದೇ ಕಾರಣಕ್ಕೂ ಹೇಳಿದ್ರಲ್ಲ, ಬಂದ್ ಜಾತ್ರೆ ನಮ್ದು ಏನೈತಿ, ನೀವ್ ಏನ್ ಮಾಡ್ತಿರ್ತೀರಿ 5 ದಿವಸ ಬಂದ್ ನೋಡುವಂಗಿರಲಿಲ್ಲ ನಮ್ಗೆ, ಹೌದಾ? ಬಂದ್ ನಿಮ್ಮನ್ನ ನಡು ಏನಾದ್ರು ನಾವು ಬಿಡಿಸುವಂಗಿರಬಾರ್ದು ಅಷ್ಟೇ. ಹಂಗ ಆಗ್ಬಾರ್ದು ದಯವಿಟ್ಟು. ಅಂದ್ರೆ ಏನು ಆಗೋದಿಲ್ಲ, ನಾ ಹೇಳತ್ತೀನಿ ನಿಮ್ಗಷ್ಟೇ. ಯಾಕಂದ್ರೆ ನಾವು ಒಬ್ಬ ಅಧಿಕಾರಿಯಾಗಿ ಈಗ ಮಾತಾಡ್ಬೇಕಲ್ಲ, ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ನಾವು ತಡೆಗಟ್ಟಬೇಕಾಗುತ್ತೆ. ಆ ತಡೆಗಟ್ಟೆ ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇದ್ದೀನಿ, ಹೌದಾ? ಇದು ಯಾವುದೇ ಇಲಾಖೆ ಇರಲಿ, ಆರೋಗ್ಯ ಇಲಾಖೆ ಇರಲಿ, ಎಂಟಿನ ಸಾಹೇಬ್ರದಲ್ಲ ಅವ್ರು ಹೇಳಿದ್ರೆ ಆಗ ಎಷ್ಟು ಯೂನಿಟ್ ಬೇಕಾಗ್ತಾರೆ ಯೂನಿಟ್ ಮಾಡೋಣ ನಾವು, ಹೆಲ್ತ್ ಯೂನಿಟ್ ಅಂತ ಹೇಳಿ ಎಲ್ಲೆಲ್ಲಿ ಬೇಕಾಗ್ತದೆ ಅಂತ ಹೇಳಿ, ಹೌದಾ? ಎಸ್ಕಾಂದವ್ರ ಚರ್ಚೆ ಮಾಡಿದ್ವಿ, ಈಗಾಗಲೇ ಅವ್ರು ಎಸ್ಟಿಮೇಟ್ ಮಾಡಿದಾರೆ, ಪುರಸಭೆಯಲ್ಲಿ ಏನ್ ಕೆಲಸ ಮಾಡ್ಬೇಕು ಮಾಡ್ಸಕತ್ತಾರ, ಅವ್ರದ್ದು ಎಸ್ಟಿಮೇಟ್ ಮಾಡಿ ಈಗಾಗಲೇ ಎಷ್ಟು ದುಡ್ಡು ಬೇಕು ಅದನ್ನ ತಗೋತಾ ಇದಾರೆ. ಸಾಹೇಬ್ರದ್ದು ಏನು ಹೇಳಂಗಿಲ್ಲ, ಪೊಲೀಸ್ ಇಲಾಖೆಯಿಂದ ಎಲ್ಲ ಮಾಡೇ ಮಾಡ್ತಾರೆ, ಅದಂತೂ ಐತಿ. ಅದ್ರ ಜೊತೆಗೆ ನಮ್ಮ ಅರಣ್ಯ ಇಲಾಖೆದವ್ರು ಬಂದಾರ, ಅರಣ್ಯ ಇಲಾಖೆದ ಎಲ್ಲೇನು ಜಂಗಲ್ ಕಟಿಂಗ್ ಮಾಡ್ಬೇಕಲ್ಲ, ನೀವೇನ್ ಇವತ್ತು ಇದನ್ನ ಮಾಡ್ತಿರಲ್ಲ, ಟ್ರಯಲ್ ಮಾಡ್ತಿರಲ್ಲ, ಅದನ್ನ ಹೇಳ್ರಿ. 2-3 ದಿವಸ ಅದನ್ನು ಮಾಡ್ತಾರ. ಅದ್ರ ಜೊತೆಗೆ ಫೈರ್ದವ್ರು, ಅಗ್ನಿಶಾಮಕ ಇಲಾಖೆದವ್ರು ಬಂದಾರ, ಅವ್ರಿಗೆ ಏನೈತಿ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಐತಿ, ಅವ್ರೊಂದು ದೊಡ್ಡ ಟೀಮ್ ಐತಿ, ಮತ್ತೆ ಹೆಚ್ಚಿಗೆ ಸ್ಟಾಫು ಬಂದಾರ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ನೋಡ್ಕೊತಾರ, ಹೌದಾ? ಏನೇನ್ ಬೇಕು ಎಲ್ಲ ಸಿದ್ಧಿದೀವಿ. ಏನಂತಂದ್ರೆ ನಿಮ್ದು ಸಹಕಾರ ಹೆಂಗೈತಲ್ಲ ಹಿಂಗ ಪೂರ್ತಿ ಮುಗಿತನೇ ಐತಿ ಅಷ್ಟೇ. ಯಾಕಂದ್ರೆ 9 ವರ್ಷಕ್ಕೆ ಒಂದ್ಸರಿ ಮಾಡ್ತಾ ಇದ್ರಿ. ಈಗ ಆ ಜಾತ್ರೆ ಹೆಂಗ್ ಆಗ್ಬೇಕಂದ್ರೆ ನೋಡೋರ್ ಕಣ್ಣಿಗೆ ಅನಿಸ್ಬೇಕು, ನೋಡಪ್ಪ ಎಷ್ಟು ಚೆನ್ನಾಗಿ ಮಾಡಿದ್ರ ಅಂತ ಹೇಳಿ, ಹೌದಾ? ಅಷ್ಟ್ ನಾನು ಹೇಳಕ್ ಇಷ್ಟಪಡ್ತೇನೆ. ಬ್ಯಾನರ್ಸ್ ಅನ್ನ ದಯವಿಟ್ಟು ಪರ್ಮಿಷನ್ ತಗೊಂಡು, ಎಲ್ಲಿ ಈಗ ಸಿಎಲ್ ಬರ್ತಿರ್ತದೆ, ಜನಸಾಂದ್ರತೆ ಇರ್ತದೆ, ಟ್ರಾಫಿಕ್ ಇರ್ತದೆ, ಅಲ್ಲಿ ಟ್ರಾಫಿಕ್ ಹೋಗುವಾಗ ವೆಹಿಕಲ್ಗಳಿಗೆ ಜನರು ಬರ್ತಾ ಇದಾರೋ ಅಥವಾ ವೆಹಿಕಲ್ ಬರ್ತಾ ಇದೆ ಅಂತ ಹೇಳಿ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿಯೂ ಸಹ ನೀವು ಬ್ಯಾನರ್ಗಳನ್ನು ದಯವಿಟ್ಟು ಕಟ್ಟಬಾರದು. ಯಾಕಂದ್ರೆ ನಮ್ಮ ಬ್ಯಾನರ್ಗಳಿಂದ ಏನೈತಿ ಅಲ್ಲಿ ಅಹಿತಕರ ಘಟನೆಗಳು ನಡೆಯುವಂತ ಸಂಭವ ಇರ್ತದೆ. ಅದಕ್ಕೆ ದಯಮಾಡಿ ಎಲ್ಲರೂ ಪರವಾನಗಿ ತೆಗೆದುಕೊಂಡು ಬ್ಯಾನರ್ಸ್ಗಳನ್ನ ಕಟ್ಟಬೇಕು. ಮತ್ತು ಬ್ಯಾನರ್ಸ್ಗಳನ್ನು ಕಟ್ಟುವಾಗ ನಾವು ಪೊಲೀಸರ ಸಲುವಾಗಿ ಕಟ್ಟಿದ್ರೆ ತುಂಬಾ ಒಳ್ಳೆಯದು. ಮತ್ತು ಈ ಜಾತ್ರೆ ಸುಗಮವಾಗಿ ಸುಸೂತ್ರವಾಗಿ ನಡೀತದೆ ಅಂತ ಹೇಳ್ತಾ, ಈ ಒಂದು ಜಾತ್ರೆಗೆ ನಮ್ಮ ನಗರ ಸ್ಥಳೀಯ ಸಂಸ್ಥೆಯಿಂದ ನಮ್ಮ ಗೌರವಾನ್ವಿತ ಸದಸ್ಯರ ಪರವಾಗಿ, ಮಾನ್ಯ ಶಾಸಕರ ಪರವಾಗಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಸಂಪೂರ್ಣ ಸಹಕಾರವನ್ನು ನೀಡಿ ನಾವು ಯಶಸ್ವಿಗೊಳಿಸಲಿಕ್ಕೆ ನಾವು ಅನ್ಯಾಯ ಆಗ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮಾಡ್ತಾರೆ. ಇಲ್ಲೇ ಸ್ಥಾನಿಕವಾಗಿ ಬೆಳೆದಿರ್ತಕ್ಕಂಥ ಅರ್ಶನ ತಗೊಂಡ್ಬಂದ ಅವರ ಅರ್ಶನ ತಯಾರು ಮಾಡ್ತಾರೋ. ಅಲ್ಲಿ ಅವರ ಎ ಮತ್ತು ಬಿ ಸೆಕ್ಷನ್ ಹೆವಿ ವೇರಿಯಂಟ್ ಇದೆ ಮತ್ತು ಲೋ ವೇರಿಯಂಟ್ ಇದೆ ಅಂತ ಎರಡು ನಮೂನಿ, ಎರಡು ಅಪ್ರೂವ್ಡ್ ಅನ್ನ. ಒಂದು 115 ರೂಪಾಯಿ ಐತಿ, ಒಂದು 95 ರೂಪಾಯಿ ಐತಿ. ಎರಡು ಅಪ್ರೂವ್ಡ್ ಅನ್ನ ಅವರಲ್ಲಿ ನೀವು ತಗೊಂಡ್ರಪ್ಪ ಅಂತಂದ್ರ ಅನುಕೂಲ ಆಗೈತಿ. ಮತ್ತೆ ಒಂದು ವಿನಂತಿ ಏನಪ್ಪಾ ಅಂತಂದ್ರ, ಈ ತತ್ಪೂರ್ವದಾಗ ಜಾತ್ರೆ ಚಾಲೂ ಆಗಿದ್ದ ಒಂದು 10-15 ದಿವಸ ಪೈಲ ಅವ್ರ ಮಾನವರ ಆಯ್ತು, ಇದು ಸ್ಥಾನಿಕವಾಗಿ ಅಂಗಡಿಯವ್ರ ಮಾನವರ ಆಯ್ತು, ಅವ್ರು ನೀವು ಸ್ಯಾಂಪಲ್ ಹೋಗಿಸಿಂದ ಸಂಬಂಧಪಟ್ಟಂತ ನಮ್ಗೆ ಇಲ್ಲಿನದಾರಲ್ಲ ಪೊಲೀಸ್ ಇಲಾಖೆ ಇರಬಹುದು, ತಾಲೂಕು ಆಡಳಿತ ಇರಬಹುದು, ವೈದ್ಯಕೀಯ ಇಲಾಖೆ ಇರಬಹುದು, ಅಲ್ಲಿ ಹೋಗಿ ನೀವು ತೋರಿಸಿಂದ ಇಂತ ಅಪ್ರೂವ್ಡ್ ಯಾವ್ದು ನಾವು ಅದನ್ನ ತಂದ ಪರ್ಮಿಷನ್ ತಗೊಂಡು ಮಾಡ್ಬೇಕಾಗೈತಿ. ಆ ರೀತಿ ಮಾಡಿದ್ರಿಂದ ಎಲ್ಲರಿಂದ ವಿನಂತಿ ಮಾಡ್ತೇವೆ. ನೇತೃತ್ವ ಎಲ್ಲಾ ನೇತೃತ್ವ ಹೇಳಿದೆ, ಎಲ್ಲ ಏನಪ್ಪಾ ಏನ್ ಮೀಟಿಂಗ್ ಮಾಡಪ್ಪ ಅದು ಮಾಡಂತ ಹೇಳಿದಾರು. ಅದೊಂದ ಮತ್ತೆ ಇನ್ನೊಂದು ಏನಪ್ಪಾ ನಮ್ಗೊಂದು ನಮ್ಮ ಸಮಾಜಪದ ಕಮಿಟಿ ಅವರು ಹೇಳಿದಾರ. ಕಮಿಟಿ ಅವ್ರು ಏನ್ ಹೇಳ್ಯಾರಪ್ಪ ಅಂದ್ರ ಒಂದು ಹೊಸ ಬೇಡ ಔಷಧಿಯನ್ನ ಅಲ್ಲಿಂದ ಇಲ್ಲಿಂದ ಬರ್ಸ್ಕೊಂಡ್ ಕೊಡ್ಬೇಕ. ಒಂದ್ ನಮ್ಗ ಇದನ್ನು ಕೊಡಿದಾರ, ಅವ್ರು ಏನ ಹಾಕಿ ಕೊಡಿದಾರ. ಅದಕ್ಕೆ ಅವ್ರು ನಮ್ಮ ಸಮಾಜ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತು. ಅಂದ್ರೆ ಈಗಾಗಲೇ ನಮ್ಗೆ ಏನು ಇರೋಕ್ಕಿಲ್ಲ, ಇವನ್ ಅವ್ರು ನಮ್ಮ ಹಕ್ಕು ಕೊಡಿದ್ರು, ಅದನ್ನ ನಾವು ಹೆಂಗ ನಿಲ್ಸ್ಕೊಂಡು ಹೋಗ್ಬೇಕು ನಮ್ಮ ಸಮಾಜದವ್ರು ನಾವು ವ್ಯಕ್ತಿತ್ವನ ಹೇಳ್ತು ನಾವು. ಅದೇ ರೀತಿಯಾಗಿ ಬ್ಯಾನರ್ದಾತು ಮತ್ತೆ ಇದು ನಮ್ಮ ಹುಡುಕರಾತು. ಇನ್ನೊಂದು ಏನಪ್ಪಾ ಅಂದ್ರ ಈಗ ಎಲ್ಲೇ ಸ್ವಚ್ಛತಾ ಬಗ್ಗೆ ಈಗಾಗಲೇ ನಮ್ಮ PKO ಸ್ವಲ್ಪ ಕಡಿಮೆ ಅದ.
ಅದಕ್ಕಾಗಿ ನಾವು ನಮ್ಮ ಚೀಫ್ ಆಫೀಸರ್ ನಾವು ಕಳಿಸಿದ್ರೆ ನಾವು ಬಿಡ್ಕೋತು ಇನ್ನೊಂದು ಆ ಟೈಮ್ದಾಗ ಹೆಚ್ಚು ಮಾಡತ್ತೇಳಿ ನಾವು ಶಾಸಕರು ಕೇಳ್ತೀವಿ ಇವ್ರು ಕೇಳ್ತೀವಿ. ಯಾಕಂದ್ರೆ ನಾವು ಪಿ ಕೆ ಅವ್ರು ಈಗ ರಿಟೈರ್ ಮಂದಿ ಭಾಳ ಐತಿ ಈಗ ಕಡಿಮೆ ಅದ. ಅದಕ್ಕಾಗಿ ಒಂದು 10-15 ಮಂದಿ ಎಕ್ಸ್ಟ್ರಾ ತಗೋರ್ತ ನಾವು ಮನೆಯಿಂದ ಶಾಸಕರ ಇವ್ರು ಮನೆ ಮಾಡ್ಕೊಡ್ತು. ಅದೇ ರೀತಿ ಈ ಸಂದರ್ಭದಲ್ಲಿ ತಾಲೂಕಾ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಆಂಟಿನ್, ಹೆಸ್ಕಾಂ ಅಧಿಕಾರಿ ಬಾಗಡಿ, ಸಿಪಿಐ ಸುರೇಶ್ ಬಾಬು, PSI ಕೆವಾಲಿಕಾರ್, ಜಾತ್ರಾ ಸಮಿತಿ ಈರಯ್ಯ, ಗಣಾಚಾರಿ, ಪ್ರಕಾಶ್ ಕರನಿಂಗ, ಮಾರುತಿ ಪೂಜೇರಿ, ಆನಂದ್ ಪೂಜೇರಿ ಸೇರಿದಂತೆ ಇನ್ನುಳಿದವರು ಸೇರಿದಂತೆ ಎಲ್ಲ ಸಮಾಜದ ಮುಖಂಡರು, ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.